ಇದರಾಚೆಗೆ ಸೌಂದರ್ಯ ಜಗದೀಶ್ ಈ ವ್ಯಕ್ತಿ ಸಿನಿಮಾ ಕೂಡ ನಿರ್ಮಾಣ ಮಾಡಿದರು. ಸೊ ಈ ವ್ಯಕ್ತಿದು ಇತ್ತೀಚೆಗೆ ಸಾವಾಯಿತು. ಸ್ಯೂಸೈಡ್ ಮಾಡಿಕೊಂಡ್ರು, ಕೇಳಿದ್ದೀವಲ್ವಾ. ಈ ಸ್ಯೂಸೈಡ್ ಮಾಡಿಕೊಂಡಾಗ ಇದೇ ಪವಿತ್ರ ಕೂಡ ತುಂಬ ಗಾಬರಿಲಿ ಆ ಸ್ಪಾಟಿಗೆ ಬಂದರು. ಅವರ ಒಂದು ಬಾಡಿ ಇಟ್ಟಿದ್ರಲ್ಲ, ಅಂತಿಮ ದರ್ಶನ ಮಾಡ್ಕೊಳ್ಳೋ ಸಲುವಾಗಿ ಅವ್ರು ಬಂದರು. ಗೊತ್ತಿಲ್ಲ ನಮಗೇನೋ ಆತ್ಮೀಯರಿರಬೇಕು, ಸಂಬಂಧ ಪರಿಚಯ ಇದ್ದಿರಬಹುದು ಅಂತ ನಾವೆಲ್ಲ ಸುಮ್ಮನೆ ಇದ್ವಿ. ಅಷ್ಟೇ ಅಂತ ನೋಡಿದ್ರೆ ಹಣಕಾಸಿನ ವ್ಯವಹಾರ ಕೂಡ ಇದ್ದದ್ದು ಈಗ ಬಯಲಾಗ್ತಾ ಇದೆ. ಬಿಟ್ವೀನ್ ಸೌಂದರ್ಯ ಜಗದೀಶ್ ಆ್ಯಂಡ್ ಪವಿತ್ರ ಗೌಡ ದೇರ್ ವಾಸ್ ಎ ಫಿನಾನ್ಷಿಯಲ್ ಕಾಂಟ್ಯಾಕ್ಟ್, ಫಿನಾನ್ಷಿಯಲ್ ರಿಲೇಷನ್ಶಿಪ್ ಇದ್ದಿರಬಹುದು ಅಂತ. ಆರ್ಥಿಕ ಸಂಬಂಧಗಳು, ವ್ಯಾವಹಾರಿಕ ಸಂಬಂಧಗಳು ಇಲ್ಲಿತ್ತು ಅಂತ. ಏನು ಕಾರಣ ಇದಕ್ಕೆ? ವ್ಯವಹಾರದವಾಗಿ ಏನು ಸಂಬಂಧ ಇತ್ತು ಅಂತ ನೋಡಿದ್ರೆ ಇವರು ಅವ್ರಿಗೆ ಹಣ ಕೊಟ್ಟಿದ್ರು ಅಂತ. ಯಾರು? ಸೌಂದರ್ಯ ಜಗದೀಶು ಪವಿತ್ರ ಗೌಡ ಅವ್ರಿಗೆ ಹಣ ಕೊಟ್ಟಿದ್ದರು. ಎಷ್ಟು? 1 ರೂಪಾಯಿ, 1 ಲಕ್ಷನ, 2 ಲಕ್ಷನ ಅಲ್ಲ, ಹತ್ತಿರ 2 ಕೋಟಿ ರೂಪಾಯಿಗಳನ್ನು ಪವಿತ್ರ ಗೌಡ ಸೌಂದರ್ಯ ಜಗದೀಶ್ ಅವರಿಂದ ಪಡ್ಕೊಂಡಿದ್ರು ಅಂತ ಮಾಹಿತಿ ಇದೆ. ಮಾಹಿತಿ ಅಂದರೆ ಸುಮ್ಮನೆ ಅಲ್ಲಿ ಇಲ್ಲಿ ಸಿಕ್ಕಿದ ಮಾಹಿತಿನ ಅಲ್ಲ, ಡೇಟ್ ವೈಸು ಡಾಕ್ಯುಮೆಂಟ್ ಸಿಕ್ಕಿದೆಯಲ್ಲ. ಹೇಗೆ? ಪವಿತ್ರ ಗೌಡ ಅಕೌಂಟ್ ಚೆಕ್ ಮಾಡಿ ಸಿಗ್ತಾ ಇಲ್ಲ, ಸೌಂದರ್ಯ ಜಗದೀಶ್ ಅವರ ಅಕೌಂಟ್ಗಳನ್ನು ಚೆಕ್ ಮಾಡಿಕೊಂಡಾಗ ಇಂಥ ಹಣ ಇಂಥವ್ರಿಗೆ ಇಂಥ ದಿನ ಹೋಗಿದೆ. ನೋಡಿ ಡೇಟ್ ಇದೆ ನೋಡಿ ಇಲ್ಲಿ, 13/11/2017, 23/1/2018. ಹೆಚ್ಚು ಕಡಿಮೆ ಒಂದು 2 ತಿಂಗಳಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ ಇದು. ಯಾವಾಗ? 2017 ಇಸವಿಯ ಅಂತ್ಯಭಾಗ, 2018 ಇಸವಿಯ ಆರಂಭಿಕ ಹಂತ. ಆ 2018 ಇಸವಿಯ ಜನವರಿಯಲ್ಲಿ, 2017 ಇಸವಿಯ ನವೆಂಬರಲ್ಲಿ ಇವರಿಬ್ಬರ ನಡುವೆ ಪವಿತ್ರ ಪಿ ಮತ್ತು ಆರ್ ಜಗದೀಶ್, ಅಲ್ಲಿ ನೋಡ್ಕೊಂಬಿಡಿ ನೀವು, ಡೆಬಿಟ್ ಅಕೌಂಟ್ ನಂಬರ್ ಕೂಡ ಅಲ್ಲಿ ಕೊಟ್ಟಿದ್ದಾರಲ್ಲಿ. ಸೊ ಇಲ್ಲೇನಾಗಿದೆ, ಸುಮಾರು 2 ಕೋಟಿಗಳಷ್ಟು ವ್ಯವಹಾರ ನಡೆದಿದೆ ಇಲ್ಲಿ ಅಂತ. ಅದೇ ಹಣದಿಂದಾನೇ ಪವಿತ್ರ ಏನಾದರೂ ಐಷಾರಾಮಿ ಮನೆಯನ್ನು ಕೊಂಡುಕೊಂಡಿದ್ರಾ? ಈ ಆರೋಪಿ ರೇಣುಕಾಸ್ವಾಮಿ ಕೇಸಲ್ಲಿ A1 ಪವಿತ್ರ, ಆರೋಪಿ ನಂಬರ್ 1 ಪವಿತ್ರ ಮನೆ ಖರೀದಿ ಮಾಡಬೇಕು ಅಂಥೇಳಿ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಅವರಿಗೆ ಇಲ್ಲಿ ದುಡ್ಡು ಕೊಟ್ಟಿದ್ರಾ? ಸೌಂದರ್ಯ ಜಗದೀಶ್ ಅವರ ಸ್ಯೂಸೈಡ್ಗೂ ಹಣಕಾಸಿನ ವ್ಯವಹಾರಗಳಿಗೂ ಏನೋ ಅಪರಾಧ ಆಯ್ತಾ ಇಲ್ಲಿ ಅಂತ. ಈ ವ್ಯವಹಾರಗಳಲ್ಲಿ ಅದು ಪವಿತ್ರ ಗೌಡೆಯಿಂದನೇ ಆಗಿಬಿಟ್ಟಿದೆ, ನಾವು ಅದು ಹೇಳ್ತಿಲ್ಲ. ಸೌಂದರ್ಯ ಜಗದೀಶ್ಗೂ ಒಂದಷ್ಟು ಕಡೆಯಿಂದ ಹಣ ಬರಬೇಕಾಗಿತ್ತು. ಈಗ ಪವಿತ್ರ ಗೌಡ ಅವ್ರಿಗೂ ಇವರು ಹಣ ಕೊಟ್ಟಿದ್ದಾರೆ. ಇದೇನು ದರ್ಶನ್ ಹೇಳಿ ಕೊಡಿಸಿರೋದಾ ಈ ಹಣ? ದರ್ಶನ್ಗೆ ಗೊತ್ತಿಲ್ಲದೆ ಆಗಿರ್ತಕ್ಕಂಥ ವ್ಯವಹಾರಗಳ ಇವೆಲ್ಲವೂ ಕೂಡ. ದರ್ಶನ್ಗೆ ಗೊತ್ತಿಲ್ಲದೇನೂ ಪವಿತ್ರ ಗೌಡ ಇಂಥ ವ್ಯವಹಾರವನ್ನು ಮಾಡಿದ್ರಾ? ಗೊತ್ತಿಲ್ಲ. ಸೊ ಈ ವಿಚಾರದಲ್ಲಿ ದರ್ಶನ್ಗೂ ಇದೀಗ ವಿಚಾರಣೆ ಮಾಡಬಹುದೇನೋ, ಆ ಒಂದು ಟ್ರ್ಯಾಕ್ ಇಟ್ಕೊಂಡು. ಇದೇನು ಹಣಕಾಸಿನ ಕತೆ ಏನಪ್ಪ ನಿಮ್ಮದು, ಏನು ಕತೆ? ಯಾಕಂದರೆ ಇದು ಇಲ್ಲಿ ಯಾರು ಸೌಂದರ್ಯ ಜಗದೀಶ್ ಅವರ ಸಾವಿದೆಯಲ್ಲ, ಸಹಜ ಸಾವಲ್ಲ, ಅದು ಸಹಜ ಸಾವಲ್ಲ. ಸುತ್ತಿ ಬಳಸಿ ಇದು ಎಲ್ಲಿಗೆ ಬರುತ್ತೋ ನಮಗೆ ಗೊತ್ತಿಲ್ಲ. ಯಾರು ಬೇಕಾದ್ರೆ ಸುತ್ಕೋಬಹುದು ಇದು. ಎಲ್ಲರೂ ಇವರೇನಾದರೂ ಹಣ ತೊಗೊಂಡಿದ್ರೇನೋ, ಏನೋ ಬರೆಸ್ಕೊಂಡಿದ್ರೇನೋ, ಅದಕ್ಕೆ ಆ ಮನುಷ್ಯ ಸೂಸೈಡ್ ಮಾಡ್ಕೊಂಬಿಟ್ರೇನೋ, ಲಾಸ್ ಆಗಿತ್ತೇನೋ, ನಮ್ಗೆ ಗೊತ್ತಿಲ್ಲ ರೀ, ನಾವು ಕಮೆಂಟ್ ಮಾಡಲ್ಲ ಇದ್ರ ಬಗ್ಗೆ. ಅಕಸ್ಮಾತ್ ಆ ಥರನೇ ಆಗಿದ್ದರೆ, ಆತ್ಮಹತ್ಯೆಗೆ ಇವರ ಪೀಡನೆನೋ ಇನ್ನೊಬ್ಬರ ಪೀಡನೆನೋ ಒಂಥರ ಪ್ರಚೋದಕವಾಗಿಬಿಟ್ಟಿದ್ರೆ, ಇವರೇ ಅದಕ್ಕೆ ಪ್ರೇರೇಪಣೆ ಆಗಿಬಿಟ್ಟಿದ್ರೆ, ಕಾರಣಗಳಾಗ್ಬಿಟ್ಟಿದ್ರೆ ಗೊತ್ತಿಲ್ಲ ನಮಗೆ. ಆ ಕೇಸ್ ಕತೆ ನಮಗೆ ಗೊತ್ತಿಲ್ಲ. 2 ಕೋಟಿ ರಹಸ್ಯ ಏನು ಅಂದರೆ, 2017 ನವಂಬರ್ 13 ಜಗದೀಶ್ ಅವರ ಅಕೌಂಟ್ನಿಂದ ಪವಿತ್ರ ಅವರಿಗೆ 1 ಕೋಟಿ ಟ್ರಾನ್ಸ್ಫರ್ ಆಗುತ್ತೆ. ಫುಲ್ ವೈಟ್ ಮನಿ ಅಕೌಂಟ್ ಅಂದರೆ ಮುಗಿದೋಯ್ತು, ಇದೇನು ಕ್ಯಾಶ್ ವ್ಯವಹಾರ ಅಲ್ಲ ಇದು. ಅಕೌಂಟಿಂದ ಸಿಕ್ಕಿಬಿಡುತ್ತೆ ನಮಗೆ. 2018 ಜನವರಿ 23ಕ್ಕೆ ಪವಿತ್ರ ಅಕೌಂಟ್ಗೆ ಮತ್ತೆ 1 ಕೋಟಿ ರೂಪಾಯಿ ಬರುತ್ತೆ. ಮತ್ತೆ ಅದಲ್ಲದೆ 1 ಕೋಟಿ ಬರುತ್ತೆ. 2018 ಜನವರಿ 24ರಂದು RR ನಗರದಲ್ಲಿ ಪವಿತ್ರ ಗೌಡ ಮನೆ ಖರೀದಿ ಮಾಡ್ತಾರೆ. ನೋಡಿ ಡೇಟ್ ಲೈನ್ ನೋಡ್ಕೊಳ್ಳಿ ನೀವು. ಇವರಲ್ಲಿ ಮನೆ ಖರೀದಿ ಮಾಡೋದಕ್ಕೂ ಅವ್ರ ಅಕೌಂಟ್ಗೆ 1 ಕೋಟಿ ಹಣ ಬಂದು ಬೀಳೋದಕ್ಕೂ ಸಾಮ್ಯತೆ ಇದೆ ಇಲ್ಲಿ. 2017 ನವಂಬರ್ ಅವತ್ತು 1 ಕೋಟಿ ಕೊಟ್ಟಿದ್ದಾರೆ. ಜಗದೀಶ್ ಅವರ ಅಕೌಂಟಿಂದಲೇ ಹೋಗಿರ್ತಕ್ಕಂಥ ಹಣ ಯಾರಿಗೆ? ಪವಿತ್ರಾಗೆ. ಮತ್ತೆ ಒಂದು 2 ತಿಂಗಳು ಬಿಟ್ಟು 2018 ಜನವರಿ 23ಕ್ಕೆ ಪವಿತ್ರ ಖಾತೆಗೆ ಮತ್ತೆ 1 ಕೋಟಿ ರೂಪಾಯಿ ಬರುತ್ತೆ. 2018 ಜನವರಿ 24ಕ್ಕೆ ಏನಾಯಿತು ಅಂತ ನೋಡಿದ್ರೆ, RR ನಗರದಲ್ಲಿ ಮನೆ ಕೊಂಡುಕೊಂಡ್ರು ಪವಿತ್ರ. RR ನಗರದ ಕೆಂಚನಹಳ್ಳಿಯಲ್ಲಿ 1,75 ಲಕ್ಷ ರೂಪಾಯಿ ಬೆಲೆ ಬಾಳುವ ಮನೆಯನ್ನು ಖರೀದಿ ಮಾಡಿದ್ದಾರೆ ಪವಿತ್ರ. ಇದು ಈ ಅಮೌಂಟು ಯಾವಾಗಲೂ ಜಮೀನು ಪತ್ರಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಥ ಅಮೌಂಟನ್ನು ನಿಮಗೆ ಅಲ್ಲಿ ವೈಟಲ್ಲಿ ತೋರಿಸ್ತಾರೆ, ಪೇಪರಲ್ಲಿ ಇರುತ್ತದು. ಇಷ್ಟು ಮೌಲ್ಯ ಇತ್ತು, ಇದಿಷ್ಟಕ್ಕೆ ಇವರು ಟ್ಯಾಕ್ಸ್ ಕಟ್ಟಿದ್ದಾರೆ, ಇಂಥವ್ರಿಂದ ಇಂಥವ್ರ ಹೆಸರಿಗೆ ಬಂತು, ಇಂಥವ್ರಿಂದ DD ಕೊಟ್ಟರು ಅಂತ ಅಲ್ವಾ. ಇದು ಬಿಟ್ಬಿಟ್ಟು ಕ್ಯಾಶ್ ವ್ಯವಹಾರ ಬೇರೆ ಆಗಿರಬಹುದು. ಒಂದು ಮೇಲ್ಗಡೆ ಒಂದು 20 ಲಕ್ಷ ಇಟ್ಕೊಳ್ಳಿ, 25 ಲಕ್ಷ ಇಟ್ಕೊಳ್ಳಿ, ರಿಯಲ್ ಎಸ್ಟೇಟಲ್ಲಿ ನಡೀತಕ್ಕಂಥ ವ್ಯವಹಾರ ಇದು. ಎಷ್ಟೋ ಬಾರಿ ನಡೆಯುತ್ತೆ. ಇಲ್ಲಿ ಏನಾಗಿದೆ ನಮಗೆ ಗೊತ್ತಿಲ್ಲ. 1.25 ಕೋಟಿ ಅಂತ ತೋರಿಸಿದ್ದಾರೆ ಇಲ್ಲಿ. ಪವಿತ್ರ ಮನೆ ಖರೀದಿ ಪತ್ರದಲ್ಲಿ ಸಾಕ್ಷಿ ಯಾರಪ್ಪ ಹಾಕಿದ್ರು? ಸೌಂದರ್ಯ ಜಗದೀಶೇ ಸಾಕ್ಷಿ. ಇದಕ್ಕೆ ಸೈನ್ ಹಾಕ್ಬಿಟ್ಟಿದ್ದಾರೆ ಅವರೇನೆ. ದರ್ಶನ್ ಗೊತ್ತಿತ್ತಾ ಇದು? ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ದರ್ಶನ್ ಗೊತ್ತಿದ್ದಿರಬಹುದು. ಈ ಹಣದ ವ್ಯವಹಾರದ ವಿಚಾರವನ್ನು ಪಾಲುದಾರರಿಂದ ಮುಚ್ಚಿಟ್ಟಿದ್ರು ಅಂತ. ಈಗ ಜಗದೀಶ್ ಅವರು ಯಾವುದೋ ಒಂದು ಕಂಪನಿಯಲ್ಲಿ ಒಬ್ಬ ಪಾರ್ಟ್ನರ್ ಆಗಿರ್ತಾರೆ. ಪಾರ್ಟ್ನರ್ ಆಗಿದ್ದಾಗ ಅಲ್ಲೊಂದು ಅವ್ರದ್ದೊಂದು ಕೂಟ ಇರುತ್ತಲ್ಲಿ.
ಪಾರ್ಟ್ನರ್ ಆಗಿರ್ತಲ್ಲ, ಬೋರ್ಡ್ ಆಫ್ ಮೆಂಬರ್ಸ್ ಅಂತವ್ರು ಏನೋ ಒಂದು ಮಾಡ್ಕೊಂಡಿರ್ತಾರೆ. ಪಾಲುದಾರರಿಗೆ ಹೇಳಬೇಕು, ಕಂಪನಿ ಕಡೆಯಿಂದ ಹಣ ಹೋಗಿದ್ದರೆ ಜಗದೀಶ್ ಅವರ ಖಾತೆ ಕಂಪನಿಯಿಂದ ಹೋಗಬೇಕು ಅಂತ ಹೇಳಿದ್ರೆ ಜಗದೀಶ್ ಅವರು ಕಂಪನಿಯ ಇತರೆ ಮೆಂಬರ್ಸು, ಇತರೆ ಪಾಲುದಾರರ ಒಂದು ಗಮನಕ್ಕೆ ತಂದಿರಬೇಕು. ಅದನ್ನು ತರದೇ ಇದ್ದರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಬಳಿಕ ಪಾಲುದಾರರ ವಿರುದ್ಧನೇ ಪತ್ನಿ ಕಂಪ್ಲೇಂಟ್ ಕೊಡ್ತಾರೆ. ಯಾರ್ಯಾರು ಪಾರ್ಟ್ನರ್ಸ್ ಇದ್ದರೂ ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಇವರೇನೋ ಮಾಡಿದ್ದಾರೆ ಸ್ವಾಮಿ, ಇವ್ರಿಗೆ ಆ ಒಂದು ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಯಜಮಾನರು ತೀರ್ಕೊಂಡ್ರು ಅಂತ ವ್ಯವಹಾರದ ದಾಖಲೆ ಕಲೆ ಹಾಕಿದ್ದಾರೆ. ಇದೀಗ ಪಾಲುದಾರರು ಈ ವೇಳೆ ದರ್ಶನ್, ಪವಿತ್ರ ಗೌಡ, ಸೌಂದರ್ಯ ಜಗದೀಶ್ ಇಲ್ಲಿ ವ್ಯವಹಾರ ಪತ್ತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ.